ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 123ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ನಾವೇನ್ ಮಾಡಬೇಕು? ಎತ್ತಿಕೊಳ್ಳಬೇಕು. ನಮ್ಮ ದೇವರನ್ನೇ ನಾವೇನ್ ಮಾಡಬೇಕು? ದೃಷ್ಟಿಸಬೇಕು. ನಮ್ಮ ಜೀವಿತದಲ್ಲಿ ಎದುರಾಗುವಂತಹ ಒಂದೊಂದು ಪರಿಸ್ಥಿತಿಗಳಲ್ಲಿಯೂ ನಾವು ಯಾರನ್ನ ಎದುರು ನೋಡಬೇಕಂದ್ರೆ ದೇವರನ್ನೇ ನೋಡಬೇಕು. ಕರ್ತನೆ, ನೀನ್ ಪರಲೋಕದಲ್ಲಿ ಆಸೀನನಾಗಿರುವವನು ನೀನಾಗಿದ್ಯಾ, ನನಗೆ ಸಹಾಯವು ಎಲ್ಲಿಂದ ಬರುವುದು ಎಂದು ನನ್ನ ಕಣ್ಣುಗಳನ್ನು ನಿಮ್ಮ ಕಡೆಗೆ ನಾನು ಏನ್ ಮಾಡುವವನಾಗಿದ್ದೇನೆ? ಎತ್ತುವವನಾಗಿದ್ದೇನೆ. ನಿನ್ನ ಕೈಗಳಿಂದಲೇ ನನಗೆ ಸಹಾಯ ಒದಗಿ ಬರಲಿ ಸ್ವಾಮಿ ಎಂದು ಕರ್ತನಿಗೆ ನಾವು ಇವತ್ತು ಮೊರೆಗಳನ್ನು ಇಡುವಾಗ, ಕರ್ತನ ಕಡೆಗೆ ನಮ್ಮ ಕಣ್ಣುಗಳನ್ನು ನಾವು ಇವತ್ತು ಎತ್ತುವಾಗ ನಮ್ಮ ಮುಖವು ಅದೇನಾಗುತ್ತದೆ? ಪ್ರಕಾಶಮಾನವಾಗಿ ಇರುತ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡ್ತೇವೆ? ದೇವರ ಕಡೆಗೆ, ಪರಲೋಕ ರಾಜ್ಯದ ಕಡೆಗೆ ನಮ್ಮ ಕಣ್ಣುಗಳನ್ನು ನಾವೇನ್ ಮಾಡುವುದಿಲ್ಲ? ಎತ್ತುವುದಿಲ್ಲ. ಅಂದ್ರೆ ನಾವು ಪ್ರಾರ್ಥಿಸುವುದಿಲ್ಲ. ನಾವೇನ್ ಮಾಡ್ತೇವೆ? ಮನುಷ್ಯರನ್ನ ನೋಡಿ ಮೊರೆ ಇಡುವವರಾಗಿದ್ದೇವೆ. ಮನುಷ್ಯರ ಕಡೆಗೆ ನಮ್ಮ ಕಣ್ಣುಗಳನ್ನು ತಿರುಗಿಸುವವರಾಗಿದ್ದಾರೆ. ಮನುಷ್ಯರು ನಮಗೆ ಸಹಾಯ ಮಾಡುತ್ತಾರೆ ಎಂದು ನೋಡುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಮನುಷ್ಯರು ನಮಗೆ ಏನ್ ಮಾಡುವುದಕ್ಕೆ ಸಾಧ್ಯವಿಲ್ಲ? ಸಹಾಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರ ಕಡೆಗೆ ನಮ್ಮ ಮುಖಗಳನ್ನು ನಾವು ತಿರುಗಿಸುವಾಗ, ಮನುಷ್ಯರ ಕಡೆಗೆ ನಮ್ಮ ಕಣ್ಣುಗಳನ್ನು ನಾವು ತಿರುಗಿಸುವಾಗ ನಾವು ಲಜ್ಜೆ ಪಡುವವರಾಗಿದ್ದೇವೆ, ಅವಮಾನ ಪಡುವವರಾಗಿದ್ದೇವೆ. ಆದುದರಿಂದ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಾವು ಯಾರನ್ನು ಎದುರು ನೋಡಬೇಕು? ಪರಲೋಕದಲ್ಲಿ ಆಸೀನನಾಗಿರುವಂತಹ, ನಮ್ಮ ನಿರ್ಮಿಸಿದಂತಹ ನಮ್ಮ ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ಇವತ್ತು ಎತ್ತುವಾಗ ಆತನು ನಮಗೆ ಸಹಾಯ ಮಾಡೋದಕ್ಕೆ ಆತನ ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಆತನ ಕೈಗಳಿಂದಲೇ ಇವತ್ತು ನಮಗೆ ಏನ್ ಮಾಡುವಂತದ್ದಾಗಿದೆ? ಸಹಾಯವು ಒದಗಿ ಬರುವಂತದ್ದಾಗಿದೆ. ನೆನ್ನೆ ನಡೆಸಿದಂತಹ ದೇವರು ಈ ದಿನದಲ್ಲೂ ನಮ್ಮನ್ನು ನಡೆಸುವವರಾಗಿದ್ದಾರಲ್ವಾ? ನಮ್ಮ ಜೀವಿತದ ಒಂದೊಂದು ಕೊರತೆಗಳನ್ನು, ಒಂದೊಂದು ಪರಿಸ್ಥಿತಿಗಳನ್ನು ಮಾರ್ಪಡಿಸುವವರು ಆತನಾಗಿದ್ದಾರಲ್ವಾ? ಆದುದರಿಂದ ಇವತ್ತು ನಮ್ಮ ಕಣ್ಣುಗಳನ್ನ ಪರಲೋಕ ರಾಜ್ಯದಲ್ಲಿ ಆಸೀನನಾಗಿರುವ ಕರ್ತನ ಕಡೆಗೆ ನಮ್ಮ ಕಣ್ಣುಗಳನ್ನ ನಾವೆತ್ತಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನ್ ಕಾರ್ಯವನ್ನ ಮಾಡಿ ದೇವರೇ. ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕರ್ತನೆ, ಪರಲೋಕದಲ್ಲಿ ಆಸೀನನಾಗಿರುವ ದೇವರೇ, ನಿಮ್ಮ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುವವರಾಗಿದ್ದೇವೆ. ನಮ್ಮ ಸಹಾಯವು ನಿಮ್ಮಿಂದಲೇ ಒದಗಿ ಬರುವಂತದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ನಂಜ ರೀತಿಯ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.